ಭೀತಿಯನ್ನ ಎದುರಿಸ್ತಾ ಇರುವ ಬಿಜೆಪಿಯ ಶಾಸಕ ಬೈರತಿ ಬಸವರಾಜ್ ತಲೆಮರೆಸಿಕೊಂಡಿದ್ದಾರಾ? ಬಂಧನ ಯಾವುದೇ ಕ್ಷಣದಲ್ಲಿ ಆಗುವ ಸಾಧ್ಯತೆ ಇದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ನಾಪತ್ತೆಯಾಗಿದ್ದಾರೆ ಸಚಿವ ಬೈರತಿ ಬಸವರಾಜ್. ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಬೈರತಿ. ಮಹಾರಾಷ್ಟ್ರದ ಪುಣೆಯಲ್ಲಿ ಅಡಗಿ ಕುಳಿತಿದ್ದಾರೆ ಅನ್ನೋ ಅನುಮಾನ ಇದೆ. ಬೈರತಿ ಮೊಬೈಲ್ ಟವರ್ ಲೊಕೇಶನ್ ಪತ್ತೆಯಾಗಿದೆ. ಪುಣೆಯಲ್ಲೇ ಸ್ವಿಚ್ ಆಫ್ ಆಗಿದೆ ಬೈರತಿ ಬಸವರಾಜ್ ಅವರ ಮೊಬೈಲ್ ಟವರ್ ಲೊಕೇಶನ್ ಅನ್ನ ಇದೀಗ ಬೆನ್ನತ್ತಿದೆ ಪೊಲೀಸರ ಪಡೆ. 3 ವಿಶೇಷ ತಂಡಗಳಿಂದ ಶಾಸಕರ ಬಂಧನಕ್ಕೆ ಖೆಡ್ಡಾ ತೋಡಲಾಗಿದೆ. ಬಿಜೆಪಿ ಶಾಸಕರಿಗಾಗಿ ಇದೀಗ 3 ವಿಶೇಷ ತಂಡಗಳಿಂದ ತಲಾಶ್ ನಡೆಸಲಾಗ್ತಾ ಇದೆ. ಪುಣೆ ಸೇರಿದಂತೆ ಮಹಾರಾಷ್ಟ್ರದ ಹಲವೆಡೆ ಬೈರತಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಬೆಳಗಾವಿ ಅಧಿವೇಶನದಲ್ಲಿ ಭಾಗಿಯಾಗಿದ್ರು. ಆದರೆ ಯಾವಾಗ ನಿನ್ನೆ ಬಂಧನ ಆಗುವ ಸಾಧ್ಯತೆ ಇದೆ ಅನ್ನೋ ವಿಚಾರ ಗೊತ್ತಾಯಿತು, ಅದಾದ ತಕ್ಷಣ ಅಲ್ಲಿಂದ ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಬೈರತಿ ಬಸವರಾಜ್ ಅವರ ಮೊಬೈಲ್ ಕಡೆಯದಾಗಿ ಪುಣೆಯಲ್ಲಿ ಸ್ವಿಚ್ ಆಫ್ ಆಗಿದೆ ಅನ್ನೋ ಮಾಹಿತಿಯ ಆಧಾರದ ಮೇಲೆ ಇದೀಗ ಪುಣೆ ಸೇರಿದಂತೆ ಮಹಾರಾಷ್ಟ್ರದ ಬೇರೆ ಬೇರೆ ಭಾಗಗಳಲ್ಲಿ ಅವರ ಹುಡುಕಾಟವನ್ನ ಮುಂದುವರೆಸಿದ್ದಾರೆ ಪೊಲೀಸರು. ಬೈರತಿ ಬಸವರಾಜ್ ಬಂಧನಕ್ಕಾಗಿ ಇದೀಗ ರಾಜ್ಯದ ಪೊಲೀಸರು ಮಹಾರಾಷ್ಟ್ರದಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಪುಣೆಯಲ್ಲಿ ಕೊನೆಯ ಬಾರಿಗೆ ಬೈರತಿ ಬಸವರಾಜ್ ಅವರ ಮೊಬೈಲ್ ಫೋನ್ ವರ್ಕ್ ಆಗಿದ್ದು ಅಲ್ಲೇನೆ ಸ್ವಿಚ್ ಆಫ್ ಆಗಿದೆ ಅನ್ನೋ ಮಾಹಿತಿ. ಇದರ ಆಧಾರದ ಮೇಲೆ 3 ವಿಶೇಷ ತಂಡ ರಚನೆ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಯಾವ ರೀತಿ ಹುಡುಕಾಟ ನಡೀತಾ ಇದೆ, ಹಾಗೆ ಈ ಅರೆಸ್ಟ್ ಮಾಡುವ ಪ್ರಕ್ರಿಯೆಗೆ ಬೇಕಾದ ಸಿದ್ಧತೆಗಳು ಯಾವ ರೀತಿಯಾಗಿದೆ? ಈಗಾಗಲೇ ಈ ಒಂದು ಲಾಸ್ಟ್ ಲೊಕೇಶನ್ ಏನಿದೆ, ಲಾಸ್ಟ್ ಲೊಕೇಶನ್ ಗಳನ್ನ ಆಧರಿಸಿ ಸಿಐಡಿ ಅಧಿಕಾರಿಗಳು ಪುಣೆಗೆ ಹೋಗ್ತಾರೆ. ಅಲ್ಲಿ ಸ್ವಿಚ್ ಆಫ್ ಆಗುತ್ತೆ, ಅಂದ್ರೆ ಆ ಮೊಬೈಲ್ ಗಳನ್ನು ಸ್ವಿಚ್ ಆಫ್ ಮಾಡಿ ಅಲ್ಲಿಂದ ಬೇರೆ ಕಡೆ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದು ಮರ್ಡರ್ ಕೇಸ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಈ ಹಿಂದೆ ಜನಪ್ರತಿನಿಧಿಗಳು ಬಂಧನ ಆದ ಬಳಿಕ ಅವರಿಗೆ 1.5 ವರ್ಷದವರೆಗೂ ಕೂಡ ಜಾಮೀನು ಸಿಗೋದಿಲ್ಲ. ಅದು ಕೂಡ ಎಕನಾಮಿಕ್ ಅಫೆನ್ಸ್ ಅಲ್ಲಿ ಸಿಕ್ಕಿಬಿದ್ದಂತಹ ವ್ಯಕ್ತಿಗಳಿಗೂ ಕೂಡ ಜಾಮೀನು ಸಿಕ್ಕಿಲ್ಲ. ಆದರೆ ಇದು ಮರ್ಡರ್ ಕೇಸ್ ಆಗಿರುವಂತಹ ಕಾರಣದಿಂದಾಗಿ ನನಗೂ ಕೂಡ ಅದೇ ರೀತಿಯಾದಂತಹ ಸ್ಥಿತಿ ಬರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಉದ್ದೇಶದಿಂದಾಗಿ ಈಗ ಎಸ್ಕೇಪ್ ಆಗಿರುವಂತದ್ದು. ಇನ್ನು ಜಾಮೀನು ರದ್ದು ಕೋರಿ ಏನೋ ಒಂದು ಅಪ್ಲಿಕೇಶನ್ ಅನ್ನು ಹಾಕಿದ್ದು ಅದು ಕೂಡ ರಿಜೆಕ್ಟ್ ಆಗಿದೆ. ಮತ್ತೆ ಅವರಿಗೆ ಈಗ ಕೆಳ ಹಂತದ ನ್ಯಾಯಾಲಯದಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿ ನಂತರ ಅವರು ಒಂದು ಅಪೀಲ್ ಮಾಡುವಷ್ಟರಲ್ಲಿ ಎಲ್ಲವೂ ಕೂಡ ಅಂದ್ರೆ ಸಿಐಡಿ ಅಧಿಕಾರಿಗಳು ಅವರ ಬಂಧನವನ್ನು ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಮಾಡ್ತಾರೆ. ಅಂದ್ರೆ ಇವರು ಕೆಳ ಹಂತದ ನ್ಯಾಯಾಲಯದಲ್ಲಿ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮತ್ತೆ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಅದನ್ನ ಅಕ್ಸೆಪ್ಟ್ ಮಾಡಿ ಅದು ವಿಚಾರಣೆಗೆ ಬರುವಷ್ಟರವರೆಗೂ ಕೂಡ ಇವರು ಅಜ್ಞಾತವಾಸದಲ್ಲಿ ಇರಬೇಕಾಗುತ್ತೆ. ಅಂದ್ರೆ ಅವರು ಇಂಟೆನ್ಷನ್ ಇದ್ರೆ, ಅಂದ್ರೆ ಅವರು ಎಸ್ಕೇಪ್ ಆಗಬೇಕು ಅನ್ನುವಂತಹ ಇಂಟೆನ್ಷನ್ ಇದ್ರೆ ಅಲ್ಲಿಯವರೆಗೂ ಇವರು ಕಾಯಬೇಕಾಗುತ್ತೆ. ಈ ಒಂದು ಇಂಟೆನ್ಷನ್ ನಿಂದಲೇ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಆದರೆ ಸಿಐಡಿಯ ವಿಶೇಷ ತಂಡ ಏನಿದೆ, ಈಗಾಗಲೇ ಅವರ ಆಪ್ತರ ಮತ್ತೆ ಕಾರು ಚಾಲಕ ಏನಿದ್ದಾನೆ ಆತನ ನಂಬರ್ಗಳು ಕೂಡ ಈಗಾಗಲೇ ಟ್ರ್ಯಾಕ್ ಅನ್ನು ಮಾಡಿರುವಂತದ್ದು. ಮತ್ತೆ ಅಲ್ಲಿದ್ದಂತಹ ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿದೆ, ಅಂದ್ರೆ ಸಿಸಿಟಿವಿ ಆಗಿರಬಹುದು ಮತ್ತೆ ಇನ್ನಿತರ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರ ಅವರು ಎಲ್ಲಿ ಪರಾರಿಯಾಗಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ಕೂಡ ಈಗಾಗಲೇ ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದರೆ ಈಗ ಶನಿವಾರ ಮತ್ತೆ ಭಾನುವಾರ ಈ 2 ದಿನಗಳಲ್ಲಿ ಸಿಐಡಿ ಅಧಿಕಾರಿಗಳು ಬೈರತಿ ಬಸವರಾಜ್ ಅವರನ್ನ ಬಂಧನ ಮಾಡಲೇಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಯಾಕಂದ್ರೆ ಸೋಮವಾರ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಕಾನೂನು ಮುಖಾಂತರ ಸ್ಟೇ ತರುವಂತಹ ಒಂದು ವಿಚಾರಗಳಾಗಿರಬಹುದು ಮತ್ತೆ ಇನ್ನಿತರ ಏನು ಪ್ರಕ್ರಿಯೆ ಇದೆ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಯಾಕಂದ್ರೆ ಈ 2 ದಿನಗಳಲ್ಲಿ ಅವರು ಬಂಧನ ಮಾಡಬೇಕು. ಮತ್ತೆ ಈಗ ಅವರ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಏನಿದೆ, ಅಂದ್ರೆ ಈಗ ಜಗ್ಗಾ ಅಲಿಯಾಸ್ ಜಗದೀಶ್ ಆತನನ್ನ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಈ ಸಂಪೂರ್ಣ ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಬೈರತಿ ಬಸವರಾಜ್ ಕೂಡ ಒಬ್ರು ಅಂತ ಹೇಳಿ ವಿಚಾರಣೆ ವೇಳೆ ಗೊತ್ತಾಗಿದೆ. ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನು ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಈ ಕಲೆ ಹಾಕಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಹೇಳಿಕೆಗಳನ್ನು ಪಡೆದುಕೊಳ್ಳಬೇಕು ಮತ್ತು ಅವರನ್ನ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗಿದೆ. ಇದು ಒಂದು ಕೇಸಿಗೆ ಅನಿವಾರ್ಯ ಆಗಿರುವಂತದ್ದು. ಹೀಗಾಗಿ ಮುಂದಿನ ಹಂತದ ಒಂದು ಅವರನ್ನ ಪತ್ತೆ ಹಚ್ಚುವಂತಹ ಕೆಲಸಗಳ ಮುಂದುವರೆದಿದೆ. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಭೀತಿಯನ್ನ ಎದುರಿಸ್ತಾ ಇರುವ ಬಿಜೆಪಿಯ ಶಾಸಕ ಬೈರತಿ ಬಸವರಾಜ್ ತಲೆಮರೆಸಿಕೊಂಡಿದ್ದಾರಾ? ಬಂಧನ ಯಾವುದೇ ಕ್ಷಣದಲ್ಲಿ ಆಗುವ ಸಾಧ್ಯತೆ ಇದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ
ನಾಪತ್ತೆಯಾಗಿದ್ದಾರೆ ಸಚಿವ ಭೈರತಿ ಬಸವರಾಜ್. ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಭೈರತಿ. ಮಹಾರಾಷ್ಟ್ರದ ಪುಣೆಯಲ್ಲಿ ಅಡಗಿ ಕುಳಿತಿದ್ದಾರೆ ಅನ್ನೋ ಅನುಮಾನ ಇದೆ. ಭೈರತಿ ಮೊಬೈಲ್ ಟವರ್ ಲೊಕೇಶನ್ ಪತ್ತೆಯಾಗಿದೆ. ಪುಣೆಯಲ್ಲೇ ಸ್ವಿಚ್ ಆಫ್ ಆಗಿದೆ ಭೈರತಿ ಬಸವರಾಜ್ ಅವರ ಮೊಬೈಲ್ ಟವರ್ ಲೊಕೇಶನ್ ಅನ್ನ ಇದೀಗ ಬೆನ್ನತ್ತಿದೆ ಪೊಲೀಸರ ಪಡೆ. 3 ವಿಶೇಷ ತಂಡಗಳಿಂದ ಶಾಸಕರ ಬಂಧನಕ್ಕೆ ಖೆಡ್ಡ ತೋಡಲಾಗಿದೆ. ಬಿಜೆಪಿ ಶಾಸಕರಿಗಾಗಿ ಇದೀಗ 3 ವಿಶೇಷ ತಂಡಗಳಿಂದ ತಲಾಶ್ ನಡೆಸಲಾಗ್ತಾ ಇದೆ. ಪುಣೆ ಸೇರಿದಂತೆ ಮಹಾರಾಷ್ಟ್ರದ ಹಲವೆಡೆ ಭೈರತಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಬೆಳಗಾವಿ ಅಧಿವೇಶನದಲ್ಲಿ ಭಾಗಿಯಾಗಿದ್ರು. ಆದರೆ ಯಾವಾಗ ನಿನ್ನೆ ಬಂಧನ ಆಗುವ ಸಾಧ್ಯತೆ ಇದೆ ಅನ್ನೋ ವಿಚಾರ ಗೊತ್ತಾಯಿತು, ಅದಾದ ತಕ್ಷಣ ಅಲ್ಲಿಂದ ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಭೈರತಿ ಬಸವರಾಜ್ ಅವರ ಮೊಬೈಲ್ ಕಡೆಯದಾಗಿ ಪುಣೆಯಲ್ಲಿ ಸ್ವಿಚ್ ಆಫ್ ಆಗಿದೆ ಅನ್ನೋ ಮಾಹಿತಿಯ ಆಧಾರದ ಮೇಲೆ ಇದೀಗ ಪುಣೆ ಸೇರಿದಂತೆ ಮಹಾರಾಷ್ಟ್ರದ ಬೇರೆ ಬೇರೆ ಭಾಗಗಳಲ್ಲಿ ಅವರ ಹುಡುಕಾಟವನ್ನ ಮುಂದುವರೆಸಿದ್ದಾರೆ ಪೊಲೀಸರು. ಭೈರತಿ ಬಸವರಾಜ್ ಬಂಧನಕ್ಕಾಗಿ ಇದೀಗ ರಾಜ್ಯದ ಪೊಲೀಸರು ಮಹಾರಾಷ್ಟ್ರದಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಪುಣೆಯಲ್ಲಿ ಕೊನೆಯ ಬಾರಿಗೆ ಭೈರತಿ ಬಸವರಾಜ್ ಅವರ ಮೊಬೈಲ್ ಫೋನ್ ವರ್ಕ್ ಆಗಿದ್ದು ಅಲ್ಲೇನೆ ಸ್ವಿಚ್ ಆಫ್ ಆಗಿದೆ ಅನ್ನೋ ಮಾಹಿತಿ. ಇದರ ಆಧಾರದ ಮೇಲೆ 3 ವಿಶೇಷ ತಂಡ ರಚನೆ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಯಾವ ರೀತಿ ಹುಡುಕಾಟ ನಡೀತಾ ಇದೆ, ಹಾಗೆ ಈ ಅರೆಸ್ಟ್ ಮಾಡುವ ಪ್ರಕ್ರಿಯೆಗೆ ಬೇಕಾದ ಸಿದ್ಧತೆಗಳು ಯಾವ ರೀತಿಯಾಗಿದೆ? ಈಗಾಗಲೇ ಈ ಒಂದು ಲಾಸ್ಟ್ ಲೊಕೇಶನ್ ಏನಿದೆ, ಲಾಸ್ಟ್ ಲೊಕೇಶನ್ ಗಳನ್ನ ಆಧರಿಸಿ ಸಿಐಡಿ ಅಧಿಕಾರಿಗಳು ಪುಣೆಗೆ ಹೋಗ್ತಾರೆ. ಅಲ್ಲಿ ಸ್ವಿಚ್ ಆಫ್ ಆಗುತ್ತೆ, ಅಂದ್ರೆ ಆ ಮೊಬೈಲ್ ಗಳನ್ನು ಸ್ವಿಚ್ ಆಫ್ ಮಾಡಿ ಅಲ್ಲಿಂದ ಬೇರೆ ಕಡೆ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದು ಮರ್ಡರ್ ಕೇಸ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಈ ಹಿಂದೆ ಜನಪ್ರತಿನಿಧಿಗಳು ಬಂಧನ ಆದ ಬಳಿಕ ಅವರಿಗೆ 1.5 ವರ್ಷದವರೆಗೂ ಕೂಡ ಜಾಮೀನು ಸಿಗೋದಿಲ್ಲ. ಅದು ಕೂಡ ಎಕನಾಮಿಕ್ ಅಫೆನ್ಸ್ ಅಲ್ಲಿ ಸಿಕ್ಕಿಬಿದ್ದಂತಹ ವ್ಯಕ್ತಿಗಳಿಗೂ ಕೂಡ ಜಾಮೀನು ಸಿಕ್ಕಿಲ್ಲ. ಆದರೆ ಇದು ಮರ್ಡರ್ ಕೇಸ್ ಆಗಿರುವಂತಹ ಕಾರಣದಿಂದಾಗಿ ನನಗೂ ಕೂಡ ಅದೇ ರೀತಿಯಾದಂತಹ ಸ್ಥಿತಿ ಬರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಉದ್ದೇಶದಿಂದಾಗಿ ಈಗ ಎಸ್ಕೇಪ್ ಆಗಿರುವಂತದ್ದು. ಇನ್ನು ಜಾಮೀನು ರದ್ದು ಕೋರಿ ಏನೋ ಒಂದು ಅಪ್ಲಿಕೇಶನ್ ಅನ್ನು ಹಾಕಿದ್ದು ಅದು ಕೂಡ ರಿಜೆಕ್ಟ್ ಆಗಿದೆ. ಮತ್ತೆ ಅವರಿಗೆ ಈಗ ಕೆಳ ಹಂತದ ನ್ಯಾಯಾಲಯದಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿ ನಂತರ ಅವರು ಒಂದು ಅಪೀಲ್ ಮಾಡುವಷ್ಟರಲ್ಲಿ ಎಲ್ಲವೂ ಕೂಡ ಅಂದ್ರೆ ಸಿಐಡಿ ಅಧಿಕಾರಿಗಳು ಅವರನ್ನು ಬಂಧನವನ್ನು ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಮಾಡ್ತಾರೆ. ಅಂದ್ರೆ ಇವರು ಕೆಳ ಹಂತದ ನ್ಯಾಯಾಲಯದಲ್ಲಿ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮತ್ತೆ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಅದನ್ನ ಅಕ್ಸೆಪ್ಟ್ ಮಾಡಿ ಅದು ವಿಚಾರಣೆಗೆ ಬರುವಷ್ಟರವರೆಗೂ ಕೂಡ ಇವರು ಅಜ್ಞಾತವಾಸದಲ್ಲಿರಬೇಕು.